ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಬಂಧಿಸಿದ್ದಾರೆ ಮತ್ತೆ ಬಿಡುಗಡೆಗೊಳಿಸಿದ್ದಾರೆ. ಮೇ 26ರಂದು ರಾತ್ರಿ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಮಾಡಿದ್ದು ಹರ್ಷ ಮತ್ತು ಸುಭಾಷ್. ಆದರೆ ಹಲ್ಲೆ ಮಾಡಲು ನಾಗೇಂದ್ರ ಎಂಬಾತನಿಗೆ ಕುಮ್ಮ ಕೊಟ್ಟಿದ್ದೆ ಇದೇ ಅಶ್ವಿನ್, ನಟ ಧ್ರುವ ಸರ್ಜಾ ಅವರ ಮ್ಯಾನೇಜರ್. ಹಲ್ಲೆಗೆ ಒಳಗಾದಂಥ ಪ್ರಶಾಂತ್ ಪೂಜಾರಿ ಧ್ರುವ ಸರ್ಜಾಗೆ ಆಪ್ತನ ಆಗ್ತಾ ಇದ್ದ. ಇದು ನಾಗೇಂದ್ರ ಹಾಗೂ ಅಶ್ವಿನ್ಗೆ ಸಹಿಸಿಕೊಳ್ಳಲು ಆಗ್ತಾ ಇರಲಿಲ್ಲ. ಹರ್ಷ ಮತ್ತು ಸುಭಾಷ್ ಎಂಬಾತನಿಗೆ ಹೇಳಿ ಹಲ್ಲೆಯನ್ನ ಮಾಡಿಸಿದ್ದು ಅಶ್ವಿನ್. ಸೊ ನಟ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಅಶ್ವಿನ್ ಒಂಥರ ಅವರಿಗೆ ಏನು ಕಾಡ್ತಾ ಇತ್ತು ಅಂತಂದರೆ ತಮ್ಮ ಪೊಸಿಷನ್ ಎಲ್ಲಾದರೂ ಹೊರಟೋಗ್ಬಿಡುತ್ತಾ ಅಂತ ಹೇಳಿ ಇನ್ಸೆಕ್ಯೂರಿಟಿ ಫೀಲ್ ಅಂತ ಕರೀತಾರೆ ಅದನ್ನು, ಇನ್ಸೆಕ್ಯೂರಿಟಿ ಫೀಲ್. ಸೊ ಆ ರೀತಿಯಾಗಿ ಅವರಿಗೆ ಫೀಲ್ ಆಯ್ತೇನೋ ಅಶ್ವಿನ್ ಅವರಿಗೆ. ಹಾಗಾಗಿನೇ ಪ್ರಶಾಂತ್ ಪೂಜಾರಿ ತುಂಬ ಕ್ಲೋಸ್ ಆಗಕ್ಕೆ ಶುರುವಾಗಿದ್ದೆ ನನಗೆ ಮುಳು ಆಗ್ಬಿಡುತ್ತಾ ಅಂತ ಹೇಳಿ ಅವ್ರನ್ನ ಹಲ್ಲೆ ಮಾಡೋಕ್ಕೆ ಮುಂದಾಗಿದ್ರು. ಅದಕ್ಕೆ ಬಳಕೆ ಮಾಡಿಕೊಂಡಿದ್ದೆ ಹರ್ಷ ಮತ್ತು ಸುಭಾಷ್ ಎಂಬಾತನನ್ನು. ಮೂರು ಪ್ಲಸ್ ಒಂದು ಅಶ್ವಿನ್ ಅರೆಸ್ಟ್ ಆಗಿದ್ದಾನೆ. ಅವ್ನು ಹೈರ್ ಮಾಡಿದ 3+1 3 ಜನ. ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತೇಳಿ, ಧ್ರುವ ಸರ್ಜಾಗೆ ಯಾರು ಹತ್ರ ಆಗಬೇಕು ಅಂತೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ, ಅವನನ್ನು ಬೇರೆ ಹುಡುಗರನ್ನ ಕಳಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ. ಅದು ಅರೆಸ್ಟ್. ಅದರಲ್ಲಿ ಮೂರು ಪ್ಲಸ್ ಒಂದು ಅಶ್ವಿನ್ ಅರೆಸ್ಟ್ ಆಗಿದ್ದಾನೆ. ಅವ್ನು ಹೈರ್ ಮಾಡಿದ 3+1 3 ಜನ. ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತೇಳಿ, ಧ್ರುವ ಸರ್ಜಾಗೆ ಯಾರು ಹತ್ರ ಆಗಬೇಕು ಅಂತೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ, ಅವನನ್ನು ಬೇರೆ ಹುಡುಗರನ್ನ ಕಳಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ. ಅದು ಅರೆಸ್ಟ್.